ನಮಸ್ಕಾರ ಎಲ್ರಿಗೂ. ನಮ್ಮ ಮನೆಯವರು ಮಾರ್ನಿಂಗ್ ಶಿಫ್ಟ್ ಮುಗಿಸ್ಕೊಂಡು ಸಂಜೆ ಬರ್ತೀನಿ, ಬಂದು ನಿಮ್ಮನ್ನು ಮತ್ತು ಪಾಪುನ ಹೊರಗಡೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದರು. ಸೊ ಅದಕ್ಕೆ ಸ್ನ್ಯಾಕ್ಸ್ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ ನಾನು. ನಾವು ನಮ್ಮ ಹೊಸ ಡೆಸ್ಟಿನೇಷನ್ ಕಡೆ ಹೊರಟ್ವಿ ಕಾರ್ನ ಪಾರ್ಕ್ ಮಾಡಿ. ಸೊ ನಾನು ಹೇಗಿರುತ್ತಪ್ಪ ಈ ಡೆಸ್ಟಿನೇಷನು ಅಂತ ನೋಡೋಕ್ಕೆ ತುಂಬ ಕ್ಯೂರಿಯಾಸಿಟಿನ ಹೊರಟೆ. ಡೆಸ್ಟಿನೇಷನ್ ಹೆಸರು ಜುಬೇಲ್ ಮ್ಯಾಂಗ್ರೋ ಪಾರ್ಕ್ ಅಂತ. ಸುತ್ತಮುತ್ತ ನೋಡ್ತಾ ಇದ್ದೆ, ಸನ್ಸೆಟ್ ಆಗ್ತಾಯಿತ್ತು, ತುಂಬ ಚೆನ್ನಾಗಿತ್ತು. ಸ್ಕೈ ಆರೆಂಜ್ ಕಲರಾಗಿ ಕಾಣಿಸ್ತಾ ಇತ್ತು. ನೇಚರ್ನ ನೋಡ್ತಾ ಇದ್ದರೆ ನೋಡ್ತಾನೇ ಇರೋಣ ಅನಿಸುತ್ತೆ ಅಲ್ವಾ. ನಮ್ಮ ಮನೆಯವರು ಟಿಕೆಟ್ ತೊಗೊಂಬರಕ್ಕೆ ಹೋದರು. ಟಿಕೆಟ್ ತೊಗೊಂಡು ಬರೋ ಅಷ್ಟೊತ್ತಿಗೆ ನಾನು ಹೊರಗಡೆ ವ್ಯೂನ ನೋಡ್ತಾ ಇದ್ದೆ. ಈ ಜುಬೇಲ್ ಮ್ಯಾಂಗ್ರೋ ಪಾರ್ಕಿಗೆ ಈಚ್ ಪರ್ಸನ್ಗೆ 20 dirham. ನಮ್ಮ ಮನೆಯವರು ಟಿಕೆಟ್ ತೊಗೊಂಬಂದರು. ಆಮೇಲೆ ನಾವು ಬೋರ್ಡ್ ವಾಕಿಂಗ್ ಮೇಲೆ ವಾಕ್ ಮಾಡ್ಕೊತ ಹೋಗ್ತಾ ಇದ್ವಿ. ಆ ಕಡೆ ಈ ಕಡೆ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ನೇಚರು, ನೀರು ಎಲ್ಲ ಎಷ್ಟು ಕ್ಲಿಯರ್ ಆಗಿದೆ. ಇದನ್ನು ನನಗೆ ಡ್ರೋನ್ ವ್ಯೂವಿಂದ ತೋರಿಸ್ಬೇಕು ಅಂತ ತುಂಬ ಇಷ್ಟ ಆಯಿತು. ತುಂಬ ಚೆನ್ನಾಗಿದೆ ಮೇಲ್ಗಡೆಯಿಂದ ನೋಡಿದ್ರೆ. ಬಟ್ ನಮ್ಮ ಹತ್ರ ಡ್ರೋನ್ ಇಲ್ಲ. ಆಮೇಲೆ ಇಲ್ಲಿ ಮುಂದೆಗಡೆ ನಾನೊಂದು ಬಿಲ್ಡಿಂಗ್ ತೋರಿಸಿದ್ನಲ್ಲ, ಅದು ಬಂದ್ಬಿಟ್ಟು ಸ್ನ್ಯಾಕ್ಸು ಮತ್ತು ರೆಸ್ಟ್ ರೂಮ್ ಎಲ್ಲ ಇದೆ. ಸೊ ನೋ ವರೀಸ್, ಫೆಸಿಲಿಟೀಸ್ ಇತ್ತು ಅಲ್ಲಿ. ಈ ಬೋರ್ಡ್ ವಾಕಿಂಗ್ ಮೇಲೆ ನಡ್ಕೊತ ಆ ಕಡೆ ಈ ಕಡೆ ನೇಚರ್ನ ನೋಡ್ಕೊತ, ಆಮೇಲೆ ಈ ನೀರು, ಈ ಗಿಡ ಮರಗಳು, ಆ ಮೀನುಗಳ ಸೌಂಡು ಮತ್ತು ಆ ಪಕ್ಷಿಗಳ ಸೌಂಡು ಇವೆಲ್ಲ ಕೇಳಿಸ್ಕೊಂಡು ಹೋಗ್ತಾ ಇದ್ದರೆ ಒಂಥರ ಮನಸ್ಸಿಗೆ ನೆಮ್ಮದಿ ಮತ್ತು ಪೀಸ್ ಆಫ್ ಮೈಂಡ್ ಇತ್ತು. ಆ್ಯಕ್ಚುಲಿ ಇಲ್ಲಿ ಜನ ಸನ್ರೈಸ್ ಮತ್ತು ಸನ್ಸೆಟ್ ಟೈಮಲ್ಲಿ ಬರ್ತಾರೆ. ಸೊ ನಾವಿವಾಗ ಸನ್ಸೆಟ್ ಟೈಮಲ್ಲಿ ಬಂದಿದ್ದೀವಿ. ಈ ಜಾಗಕ್ಕೆ ಸ್ವಲ್ಪ ಕೋಲ್ಡ್ ಇರೋ ಟೈಮಲ್ಲಿ ಬಂದರೆ ಚೆನ್ನಾಗಿರುತ್ತೆ. ನವೆಂಬರು, ಡಿಸೆಂಬರು, ಜನವರಿ, ಫೆಬ್ರವರಿ ಈ ತಿಂಗಳಲ್ಲಿ ಇಲ್ಲಿ ಸ್ವಲ್ಪ ಕೋಲ್ಡ್ ಇರುತ್ತೆ. ಈ ನೇಚರ್ನ ನೋಡ್ತಾ ನೋಡ್ತಾ ನಾವು ಮುಂದೆ ಬೋರ್ಡ್ ವಾಕಿಂಗಲ್ಲಿ ಹೋಗ್ತಾ ಇದ್ವಿ. ಈ ನೀರಲ್ಲಿ ಮೀನುಗಳು ಬಂದು ಎಷ್ಟು ಟ್ರಾನ್ಸ್ಪರೆಂಟಾಗಿತ್ತು ಅಂದರೆ ಆ ನೀರು ಜೊತೆ ಅದು ಕೂಡ ಕ್ಯಾಮಫ್ಲೇಜ್ ಆಗಿಬಿಟ್ಟಿತ್ತು. ಈ ಏರಿಯಾ ಅಕ್ಕಪಕ್ಕ ಇರೋರಿಗಂತೂ ಈ ಜಾಗ ಸ್ವರ್ಗ. ಈ ಜಾಗ ನೋಡಿ ನನಗೆ ಇಲ್ಲೇ ಇರಬೇಕು ಅನ್ನಿಸ್ತಾ ಇತ್ತು. ಪಕ್ಷಿಯ ಧ್ವನಿ, ಹುಳಗಳ ಧ್ವನಿ, ಮೀನು ಮತ್ತು ನೀರಿನ ಧ್ವನಿ, ಆ ಗಾಳಿ ಇವೆಲ್ಲರ ಮಧ್ಯೆ ಬೋರ್ಡ್ ವಾಕಿಂಗ್ ಮಾಡ್ತಾಯಿದ್ರೆ ಆಹಾ, ಅದೆಂಥ ಪೀಸ್ ಆಫ್ ಮೈಂಡ್ ಗೊತ್ತಾ. ಸಂಜೆ ಆಗ್ತಾಯಿತ್ತು, ನಾವು ಬೋರ್ಡ್ ವಾಕಿಂಗ್ ಮಾಡ್ತಾಯಿದ್ವಿ. ಸೈಡಲ್ಲೆಲ್ಲ ಸಣ್ಣ ಸಣ್ಣ ಬಲ್ಪ್ಗಳನ್ನು ಹಾಕಿದ್ರು. ನಮ್ಮ ಡೈಲಿ ಲೈಫಲ್ಲಿ, ಈ ಸ್ಟ್ರೆಸ್ಫುಲ್ ಲೈಫಲ್ಲಿ ಇಂಥ ಜಾಗಕ್ಕೆ ಅವಾಗವಾಗ ಬಂದು ಯೋಗ ಮಾಡಿಕೊಂಡು, ಎಕ್ಸಸೈಸ್ ಮಾಡಿಕೊಂಡು, ಕೂತ್ಕೊಂಡು ಈ ನೇಚರ್ನ ಸವಿತಾ ಇದ್ದರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ಈ ನೀರು ಎಷ್ಟು ಕ್ಲಿಯರ್ ಇದೆ ನೋಡಿ. ಆ ಗಿಡಗಳ ಬೇರು ಬಂದು ಹೊರಗಡೆ ಬಂದಿದೆ, ಮಣ್ಣಿಂದ ಹೊರಗಡೆ ಬಂದಿದೆ, ಅದು ಕೂಡ ಕಾಣಿಸ್ತಾ ಇದೆ. ಆಮೇಲೆ ಮೀನು ತೇಲ್ತಾ ಇದ್ದರೆ ಅದು ಆ್ಯಕ್ಚುಲಿ ನಿಮಗೆ ವೀಡಿಯೋದಲ್ಲಿ ಕಾಣಿಸ್ತಾ ಇಲ್ಲ. ತುಂಬ ಮೀನುಗಳು ತೇಲ್ತಾ ಇದ್ದಾವೆ. ಅದು ನೀರಿನ ಕಲರೇ ಇದೆ, ಟ್ರಾನ್ಸ್ಪರೆಂಟ್ ಇದೆ. ಆ ಮೀನುಗಳು ಅಷ್ಟು ಗೊತ್ತಾಗೋದಿಲ್ಲ. ಇವತ್ತು ನನಗೆ ಈ ಜಾಗಕ್ಕೆ ಬಂದು ದ ಬೆಸ್ಟ್ ಡೇ ಅನ್ನಿಸ್ತು. ಈ ನೀರಲ್ಲಿ ನೀವು ನೋಡ್ಬೋದು
ಮರ ಗಿಡಗಳದ್ದು ಬೇರು ಕಾಣಿಸ್ತಾ ಇದೆ, ಸಣ್ಣ ಸಣ್ಣ ಬೇರು. ಈ ಥರ ಮರ ಮತ್ತು ಗಿಡಗಳನ್ನು ನಾನು ನಮ್ಮ ಇಂಡಿಯಾದಲ್ಲಿ ಸುಂದರ್ಬನ್ನಲ್ಲಿ ನೋಡಿದ್ದೆ ನಾನು. ಇವು ಬಂದ್ಬಿಟ್ಟು ಆಕ್ಸಿಜನ್ನಿಗೋಸ್ಕರ ಮಣ್ಣಿನಿಂದ ಹೊರಗಡೆ ಬರ್ತವೆ ಬೇರುಗಳು. ಹಾಗೆ ನೇಚರ್ನ ನೋಡ್ತಾ ನೋಡ್ತಾ ನಮಗೆ ಟೈಮ್ ಹೋಗಿದ್ದೇ ಗೊತ್ತಾಗಲಿಲ್ಲ. ಪಾಪುಗೆ ಸ್ನ್ಯಾಕ್ಸ್ ತಿನ್ನಿಸ್ಬೇಕಾಗಿತ್ತು. ಸೊ ಅಲ್ಲೇ ಕೂತ್ಕೊಂಡು ಪಾಪುಗೆ ಸ್ನ್ಯಾಕ್ಸ್ ತಿನ್ನಿಸಿದ್ವಿ. ಮನೇಲಾದರೆ ಪಾಪು ಸ್ನ್ಯಾಕ್ಸ್ ತಿನ್ನೋಕ್ಕೆ ಹಠ ಮಾಡ್ತಾ ಇರ್ತಾಳೆ. ಆದರೆ ಈ ಪ್ಲೇಸಲ್ಲಿ ಬಂದು ಒಂಚೂರು ಹಠ ಮಾಡಲಿಲ್ಲ. ಆ ನೀರು, ಆ ಮೀನುಗಳ ಆಟ ಮತ್ತು ಆ ಪಕ್ಷಿಗಳ ಸೌಂಡು ಇವೆಲ್ಲ ಕೇಳ್ಕೊತ ಅವಳಿಗೆ ನಾನು ತಿನ್ನಿಸಿದ್ದೇ ನನಗೆ ಗೊತ್ತಾಗಲಿಲ್ಲ. ಇಲ್ಲಿ ಸ್ವಲ್ಪ ಮರಗಳ ಮೇಲೆ ಸಣ್ಣ ಸಣ್ಣ ಮನೆಗಳನ್ನು ಇಟ್ಟಿದ್ರು. ತುಂಬ ಕ್ಯೂಟಾಗಿ ಕಾಣಿಸ್ತಾ ಇತ್ತು. ನನಗೆ ಈ ಜಾಗನ ಬಿಟ್ಟು ಹೋಗೋಕ್ಕೆ ಮನಸ್ಸಿರಲಿಲ್ಲ. ನಮ್ಮ ಮನೆಯವರು ಟೈಮ್ ಆಯಿತು, ಪಕ್ಕದಲ್ಲಿ ಇನ್ನೊಂದು ಲೈಟ್ ಶೋ ಇದೆ, ಅದನ್ನು ನೋಡೋಕ್ಕೆ ಹೋಗೋಣ ಅಂತ ಹೇಳಿದ್ರು. ನಿಮಗೆ ಮುಂದಿನ ವೀಡಿಯೋದಲ್ಲಿ ಲೈಟ್ ಶೋ ವಿಡಿಯೋ ಹಾಕ್ತೀನಿ. ಈ ಜಾಗನ ಮತ್ತು ನಿಮ್ಮನ್ನು ಬಿಟ್ಟು ಹೋಗುವ ಮನಸ್ಸಿಲ್ಲದೆ ಎಲ್ರಿಗೂ ಬಾಯ್ ಹೇಳ್ತಾ ಇದ್ದೀನಿ. ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗುವ. ಬರ್ತೀನಿ.